ಸರ್ ನೀವು ಯಾವ್ದಾದ್ರು ಮಾಲ್ಗೆ ಹೋದ್ರೆ ಅವ್ನು ಹುರುಳಿಕಾಯಿ ಅಂತ ಹಾಕಲ್ಲ ಸರ್, ಬೀನ್ಸ್ ಅಂತ ಹಾಕಲ್ಲ. ಹೌದು. ಮೆಣಸು ಅಂತ ಬರೆಯಲ್ಲ, ಪೆಪ್ಪರ್ ಅಂತ ಬರೀತಾನೆ. ನಮ್ಗೆ ಹಿಂಗಾದ್ರೆ ಮಕ್ಕಳಿಗೆ ಮೆಣಸು ಅನ್ನೋ ಶಬ್ದ ಮರ್ಸೋಗ್ಬಿಡುತ್ತೆ. ಶುಂಠಿಗೆ ಜಿಂಜರ್ ಅಂತ ಬರೋದು ಜಿಂಜರ್ ಅಂತ ಕೇಳ್ತಾನೆ ಹೊರತು ಶುಂಠಿ ಅಂತ ಕೇಳಲ್ಲ. ಬರ್ತಾ ಬರ್ತಾ ಕನ್ನಡ ಶಬ್ದಗಳೇ ಹೋಗ್ಬಿಟ್ರೆ ಅದಕ್ಕೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಹಾಡು ಬರ್ದೆ. ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ, ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಸ್ಕೂಲು ಶಾಲೆಯ ನುಂಗಿ, ಕ್ಲಾಸು ತರಗತಿಯ ನುಂಗಿ, ಸ್ಕೂಲು ಶಾಲೆಯ ನುಂಗಿ, ಕ್ಲಾಸು ತರಗತಿಯ ನುಂಗಿ, ಬರಿಗಾಲಲ್ಲಿ ನಡೆಯುವ ಸುಖವ ಬೂಟು ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಕೀಬೋರ್ಡು ಬರಹವ ನುಂಗಿ, ನೋಟ್ ಪ್ಯಾಡು ಪುಸ್ತಕ ನುಂಗಿ, ಕುಶಲಕ್ಷೇಮದ ಪತ್ರಗಳನ್ನ SMS ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ರೈಸು ಅನ್ನವ ನುಂಗಿ, ರಾಯ್ತಾ ಪಚಡಿಯ ನುಂಗಿ, ರೈಸು ಅನ್ನವ ನುಂಗಿ, ರಾಯ್ತಾ ಪಚಡಿಯ ನುಂಗಿ, ರೊಟ್ಟಿ ದೋಸೆ ಇಡ್ಲಿನೆಲ್ಲ ಪಿಜ್ಜಾ ನುಂಗಿತ್ತ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಸ್ವೀಟು ಸಿಹಿಯ ನುಂಗಿ, ನಮ್ಮಲ್ಲಿ ಸಿಹಿ ಅನ್ನೋ ಶಬ್ದ ಈಗ ಎಷ್ಟೋ ಜನ ಗೊತ್ತಾ ಇಲ್ಲ. ಸ್ವೀಟು ಸ್ವೀಟು ಸಿಹಿಯ ನುಂಗಿ, ಸ್ಪೈಸಿ ಖಾರಾವ ನುಂಗಿ, ಸ್ವೀಟು ಸಿಹಿಯ ನುಂಗಿ, ಸ್ಪೈಸಿ ಖಾರಾವ ನುಂಗಿ, ಹಾಲೊಬ್ಬಟ್ಟು ತಂಬಿಟ್ಟುಗಳ ಕೇಕು ನುಂಗಿತ್ತ ತಂಗಿ, ಕನ್ನಡನ